ತಾಲೂಕಿನ ಕಾಡಂಚಿನ ಗ್ರಾಮವಾದ ಮದ್ದೂರು ಆದಿವಾಸಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತೀವ್ರವಾಗಿದ್ದು, ಕಳೆದ 15 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಸಮಸ್ಯೆ ಕುರಿತು ಹಲವು ಬಾರಿ ಮನವಿ ಮಾಡಿದರೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇರಂಬಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಕಾಲೋನಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಸಂಕಷ್ಟದ ಬದುಕು ನಡೆಸುತ್ತಿದ್ದಾರೆ ಎಂದು ಸ್ಥಳೀಯ ಮುಖಂಡ ಮಾದಯ್ಯ ಆರೋಪಿಸಿದ್ದಾರೆ. ಮದ್ದೂರು ಕಾಲೋನಿ ಆದಿವಾಸಿ ಕಾಲೋನಿ ಮದ್ದೂರು ಕಾಲೋನಿ ಅಂತ ಗ್ರಾಮ ಇದು. ಸುಮಾರು 200-300 ಕುಟುಂಬ ಇರ್ತಕ್ಕಂಥ ಕಾಲೋನಿ. ಹೀಗಾಗಿ ಏನಾಗಿದೆ ಅಂದ್ರೆ 15-20 ದಿನಗಳಿಂದ ನೀರು ಬರ್ತಾ ಇಲ್ಲ. ಆ ನಲ್ಲಿ ಹೊಡೆದೋಗಿ ಅಂತ ಹೇಳಿ ಪಂಚಾಯತಿ ಮತ್ತೊಬ್ರಿಗೆ ಹೇಳೋರು, ಮತ್ತೊಬ್ರು ಮತ್ತೊಂದು ಹೇಳೋದ್ರಿಂದ ಈ ತರ ಇರೋದ್ರಿಂದ ಸುಮಾರು ಈ ಕಾಲೋನಿಗ ದತ್ತಿ ಗ್ರಾಮ ಅಂತ ಆಯ್ಕೆ ಮಾಡಿ ಪಂಚಾಯತಿಯವರಾಗಲಿ ಅಥವಾ ಜನನಾಯಕರು ಆಗಲಿ ಕೂಡ ಸ್ಪಂದಿಸ್ತಾ ಇಲ್ಲ. ಆಗಿರೋದ್ರಿಂದ ಈ ಕೊಳಚೆ ಪ್ರದೇಶ ಇದು ನೋಡಿ, ಈ ಚರಂಡಿ ಎಲ್ಲ ಬಚ್ಚಲೆಲ್ಲ ತುಂಬ ಹೋಗ್ಬಿಟ್ಟದ. ನೀರೇ ಇಲ್ಲ 15-20 ದಿನ. ಅಲ್ಲಿ ಇಲ್ಲೇ ನೀರು ಹಿಡ್ಕೊಂಬಂದು ಕುಡಿತಾ ಇದ್ದೀವಿ ನಾವು. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ನೀರನ್ನು ಬಿಡಿಸ್ಬೇಕು, ನೆಲ್ಲಿನ ಸರಿ ಮಾಡಿಸ್ಬೇಕು ಅಂತ ಹೇಳ್ತಾ ಮನವಿ. ಜೊತೆಗೆ ನೋಡಿ, ಬಚ್ಚಲು 50 ಮಕ್ಕಳು ಇರ್ತಕ್ಕಂಥ ಆಶ್ರಮ ಶಾಲೆ ಇಲ್ಲಿದ್ದೀರಿ. 50 ಮಕ್ಕಳು ಇರ್ತಾರೆ ಆಶ್ರಮ ಶಾಲೆ ಇರ್ತಕ್ಕ ಮಕ್ಕಳುಗಳು ಆ ಬಚ್ಚಲು ನೀರನ್ನು ತುಳ್ಕೊಂಡು ಹೋಗ್ತಾ ಇದ್ದಾರೆ. ಅದೆಂತ ಕಾರ್ಯಕ್ರಮ ಇದೆ? ಅಲ್ಲಿ ಆಶ್ರಮ ಸ್ಕೂಲ್ ಅಂತಿದೆ, ಬಿಲ್ಡಿಂಗ್ ಕಟ್ಸಿದ್ರೆ ಒಂದು ತೊಟ್ಟು ನೀರು ಆಗ್ತಾ ಇಲ್ಲ. ಆಯ್ತಾ, ಆಶ್ರಮ ಸ್ಕೂಲ್ ಅಂತಿದೆ, ಒಂದು ಬೋರ್ಡ್ ಇಲ್ಲ. ಅಲ್ಲಿಗ ಸಾಲ ಸಮಿತಿ ಇದೆಯಾ? ಅಲ್ಲಿ ಸಾಲ ಸಮಿತಿ ಮಾಡಿದಾರ? ಮಕ್ಕಳಿಗೆ ಕರ್ಕೊಂಡು ಯಾರು ಬರ್ತಾರೆ? ಮಕ್ಕಳ ಕರೆಯಕ ಈ ತರ ಇದೆ. ಮಾತಾಡಿ ಸ್ವಾಮಿ, ನಮ್ಗೆ ನೀರಿಲ್ಲ ಅಷ್ಟೇ. ಅದೇ ನಮ್ಗೆ ನೀರಿಲ್ಲ ಅಷ್ಟೇ. ಏನೋ ಒಂದು ತಿಂಗಳಾಯ್ತು ನೀರು ಬಿಟ್ಟು ನಾವು ಯಾಕಲ್ಲ ಜೀವನ ಮಾಡ್ಬೇಕು? ನೀರಿದ್ರೆ ಜೀವನ ಮಾಡಕ. ನೀರಿಲ್ದಾದ್ಮೇಲೆ ಏನ್ ಜೀವನ ಮಾಡಕ ನಾವು? ದತ್ತಿ ಗ್ರಾಮ ತಗೊಂಡ್ರಲ್ಲ, ದತ್ತಿ ಗ್ರಾಮದ ಆಯ್ಕೆ ಮಾಡಲ್ಲ. ರೋಡ್ ಇಲ್ಲ, ಬಸ್ ರೋಡ್ ಇಲ್ಲ. ಸಮಯ ಗ್ರಾಮಕ್ಕೆ ನೀರಿನ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಬೂಬು ಹೇಳುತ್ತಾ ಕಾಲಹರಣ ಮಾಡಲಾಗ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದು, ಮೂಲಸೌಕರ್ಯ ಒದಗಿಸಿಕೊಡಲು ಮನವಿ ಮಾಡಿದ್ದಾರೆ. ವರದಿ ಶಿವಕುಮಾರ್, ಗುಂಡ್ಲುಪೇಟೆ.